ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ಉತ್ತರ ಭಾಗಕ್ಕೆ ಯಾವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ ದಿನದಿಂದನೂ ಸಹ ಈ ಸುತ್ತಮುತ್ತ ಅಂದರೆ ಬೈಲ್ಸೀಮೆಯ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಮೀನುಗಳಿಗೆ ಚಿನ್ನದ ಬೆಲೆ ಮತ್ತು ಸರ್ಕಾರಕ್ಕೆ ಈ ಭಾಗಗಳ ಮೇಲೆ ವಕ್ರದೃಷ್ಟಿ. ಈಗಾಗಲೇ ಏರ್ಪೋರ್ಟು, ಏರೋಸ್ಪೇಸ್ ಪಾರ್ಕು, SEZ ಯೂನಿವರ್ಸಿಟಿಗಳಿಗಾಗಿ ಈ ಭಾಗಗಳ ಬಯಲುಸೀಮೆಯ ಜನ ಸಾವಿರಾರು ಲಕ್ಷಾಂತರ ಎಕರೆ ಜಮೀನನ್ನು ಕಳ್ಕೊಂಡಿದ್ದಾರೆ. ಸ್ವಾಧೀನಪಡಿಸ್ಕೊಂಡಂಥ ಸರ್ಕಾರ KADB ಮೂಲಕ ಅಭಿವೃದ್ಧಿಪಡಿಸಿ ಮಂಜೂರು ಮಾಡಿದೆ. ಅರ್ಧಕ್ಕರ್ಧ ಜಮೀನು ಇನ್ನೂ ಮಂಜೂರು ಸಹ ಮಾಡಿಲ್ಲ. ಸ್ವಾಧೀನಪಡಿಸ್ಕೊಂಡಿರೋಂಥ ಜಮೀನನ್ನೇ ಅಭಿವೃದ್ಧಿಪಡಿಸದೆ ಮಂಜೂರು ಮಾಡದೇ ಇರತಕ್ಕಂಥ ಸರ್ಕಾರ ಇದೀಗ ದೇವನಹಳ್ಳಿ ಏರ್ಪೋರ್ಟ್ಗೆ, ದೇವನಹಳ್ಳಿ ತಾಲೂಕಿಗೆ ಹೊಂದ್ಕೊಂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಜಿಲ್ಲೆ ಜಂಗಮಕೋಟೆ ಹೋಬಳಿಯ 10 ಹಳ್ಳಿಗಳ 2823 ಎಕರೆ ಮೇಲೆ ಮತ್ತೆ ಕಣ್ಣು ಹಾಕಿದೆ. ಯಾವ ಕಾರಣಕ್ಕೂ ಈ ಜಮೀನಲ್ಲೇ ಸಾಯ್ತೀವಿ, ನಾವು ಈ ಜಮೀನನ್ನು ಬಿಡಲ್ಲ ಅಂತೇಳಿ ರೈತರು KADB ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವತ್ತು ಶಿಡ್ಲಘಟ್ಟ ಭಾಗದ ಈ ಹಳ್ಳಿಗಳ 100 ಜನ ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಅವರ ಮನೆಗೆ ಭೇಟಿಗೆ ತೆರಳಿ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ದಾರೆ. ಬಂದಿರತಕ್ಕಂಥ ರೈತರನ್ನ ಸಂಜಯನಗರ ಪೊಲೀಸರು ಉಪಚರಿಸಿ ಕಳಿಸಿದ್ದಾರೆ. ಈ ವೇಳೆ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಹೋಗಂಗಿಲ್ಲ, ತಿಪ್ಪೆಗುಂಡಿ ನೋಡಬೇಕು. ಅವ್ರನ್ನೇನು ಮಾಡಬೇಕು? ಅಂಡರ್ಗ್ರೌಂಡಾಗಿ ಮುಚ್ಚಿಬಿಟ್ಟು ನಮ್ಮಂಥವ್ರು ಬದುಕಬೇಕು. ಅವ್ರನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ಏಕೆಂದರೆ ಅವರು ದುಡ್ಡಿಲ್ಲ ಅಂದ್ಬಿಟ್ಟು ಹೆದರಿಕೆ ಹಾಕಿ ದುಡ್ಡಿರೋರು ಕರ್ಕೊಂಬಂದು ರೋಡಿಗಳನ್ನ ಬಿಟ್ಟು ಎದುರಿಸ್ತಾರೆ. ಅದಕ್ಕೆಲ್ಲ ನಾವು ಹೆದರಬೇಡ್ದು. ಮರಳ ಆದ್ರೂ ಪರವಾಗಿಲ್ಲ, ನಾವು ನಿಂತ್ಕೊಬೇಕು ಅವರು ಹೋರಾಡಿಕೊಂಡು. ಏಕೆಂದರೆ ಕಾನೂನಲ್ಲಿ ನಮಗೆ ಅಂತ ಇದೆ. ಅವ್ರು ಮೋಸ ಮಾಡಿ ಮುಂದೆ ಬಂದರೂ ನಮ್ಗೆ ನ್ಯಾಯ ಅಂತ ಸಿಕ್ಕುತ್ತೆ. ಅದಕ್ಕೆ ನಾವು ನ್ಯಾಯಕ್ಕೆ ಹೋರಾಡಬೇಕು. ಮೊಚ್ಚು ಕತ್ತಿ ಅವೆಲ್ಲ ತೊಗೊಳ್ಳೋದು ಬೇಡ. ನಮ್ಗೆ ಇಷ್ಟು ಎಕರೆಗಳು ಅಂತ ನಮ್ಮ ತಾತ ಅಜ್ಜಿ ಕಾಲದಿಂದ ಮಾಡಿರೋದು ಅದನ್ನ ಉಳಿಸ್ಕೊಂಡು ಬದುಕ್ತಾ ಇದ್ವಿ. ಅದೆಲ್ಲ ಬದುಕೊಂಡು ನಾವು ಉಳ್ಕೊತಾ ಇದ್ವಿ. ಮಕ್ಳು ಮರಿಗೆ ನಮ್ಮ ಜೀವನ ಅಂತ ನಾವು ಎಲ್ಲಿ ಹೋಗಬೇಕು? ಆ ಕಾಲದಲ್ಲಿ ಆ ಥರ ಐತಿ. ಈ ಕಾಲದಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಮಕ್ಕಳು ಮರಿ ಓದ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ? ಮುದುಕರು ಮೋಟ್ರು ಊಟ ಹಾಕೋದು ಹೆಂಗೆ ಹೇಳಿ? ಎಲ್ಲ ಆಸ್ತಿಗಳನ್ನ ಇದ್ಕೊಂಡು ನಿಮ್ಮ ಹತ್ರ ಹಣ ಇದ್ಕೊಂಡು ಇದನ್ನು ಕಿತ್ಕೊಂಡು ತಿಂದ್ಕೊಂಡ್ರೆ ನಮ್ಮಂಥ ಬಡವ್ರು ಜೀವನ ಮಾಡೋದು ಹೆಂಗೆ? ನಿಮ್ಮ ಹೆಸರು? ಸುಶೀಲಮ್ಮ. ಸರ್ ನಾವು ಏನು ಮಾಡ್ಬೇಕು ಸರ್? ನಮಗಿರೋ ಆಸ್ತಿ 2 ಎಕರೆ 3 ಎಕರೆ ಜಮೀನು ಐತೆ. ನಮ್ಗೆ ಮಕ್ಳು ಇಬ್ಬಿಬ್ರು 3 ಜನ ಮಕ್ಕಳಿದ್ದಾರೆ. ಇವರು ಬೇಕಾದಷ್ಟು ಮಾಡ್ಕೊಂಡಿರ್ತಾರೆ ಸರ್. ನಾವು ಇವರು ಅಕ್ವೇಷನ್ ಮಾಡ್ಕೊಂಬಿಟ್ರೆ ನಾವು ಏನು ಮಾಡೋದು? ನಾವು ಊಟ ತಿನ್ನೋ ರಾಗಿ ಬೆಳೆದು ಇವ್ರೆ ಗೌರ್ಮೆಂಟಿಗೆ ನಾವು ಕೊಡ್ತೀವಲ್ಲ, ಅದನ್ನೇ ಇವ್ರು ಕಿತ್ಕೊಂಬಿಟ್ರೆ ನಮ್ಮ ಮಕ್ಕಳ ಜೀವನ ಹೆಂಗೆ? ನಮ್ಮ ಮಕ್ಕಳ ಭವಿಷ್ಯ ಹೆಂಗೆ? ಏನು ಮಾಡಬೇಕು? ಇವಾಗ ಉದ್ಮೆ ಕೊಡ್ತೀವಿ ಅಂತ ಒಬ್ರಿಗೆ ಉದ್ಮೆ ಕೊಟ್ಬಿಟ್ರೆ ಅವನು ಸಂಸಾರ ಅವ್ನು ನೋಡ್ಕೊಳ್ಳೋದೇ ಸರ್ ಹೊತ್ತದ. ತಾತ ಅಜ್ಜಿನ ನೋಡೋದಿಲ್ಲಿ, ಅಪ್ಪ ಅಮ್ಮನ ನೋಡೋದಿಲ್ಲಿ. ಒಬ್ಬನ ಅಮಾಯಕನಿರ್ತಾನೆ, ಒಬ್ಬನ ಓದಿರೋನಿರ್ತಾನೆ. ಒಬ್ಬನ ಉದ್ಯೋಗ ಕೊಟ್ಟರೆ ಇನ್ನೊಬ್ರು ಇರೋರು ಏನು ಮಾಡ್ಬೇಕು ಸರ್? ಅವರು ನಾವು ಅಪ್ಪ ಅಮ್ಮನ ಸಾಕೋದು ಹೆಂಗೆ? ಅವರು ನಾವು ವಯಸ್ಸಾದವ್ರು ಜೀವನ ಮಾಡೋದು ಹೆಂಗೆ? ಇವಾಗ 60 ವರ್ಷ 70 ವರ್ಷ ಆದ್ರೆ ನಾವು ಭೂಮಿನಲ್ಲಿ ದುಡ್ಕೊಂತೀವಿ. ನಾವು ಇವು ಭೂಮಿನ ಕಿತ್ಕೊಂಡ್ಮೇಲೆ ನಾವು ಏನು ಮಾಡಬೇಕು? ನಾವು ಹೆಂಗೆ ಜೀವನ ಮಾಡಬೇಕು? ಅಲ್ಲಿ ಹಿರಿಯರೆಲ್ಲ ಸಾಯ್ಬೇಕಾ? ಇವ್ರು ಆಸ್ತಿ ಬೇಕಾದಷ್ಟು ಮಾಡ್ಕೊಂಡು ಇವರು ದೊಡ್ಡವರಾಗಿರ್ತಾರೆ. ಮಾಡ್ಕೊಂಡ್ಲಿ ಬಿಡು, ಅದ್ರೊಳಗೆ ಮಾಡಲಿ ಸರ್. ಅವರು ನಮ್ಮ ಕರ್ನಾಟಕದಲ್ಲೇ ಐತೆ ಸರ್. ನಮ್ಮ ಕರ್ನಾಟಕದಲ್ಲೇ ಐತೆ. ಅವರೇ ಹೇಳ್ತಾರೆ ನಮ್ಮ ಬರಡು ಭೂಮಿ ಬಂದಲ್ಲಿ ಮಾಡಿ ಅಂತ. ಆದರೂ ಅವ್ರು ಅಲ್ಲಿ ಹೋಗ್ತಾ ಇಲ್ಲ. ಫಲವತ್ತಾದ ಭೂಮಿನೇ ಬೇಕು ಅಂತ ಕೇಳ್ತಾರಲ್ಲ. ಇವ್ರಿಗೇನು ಕರುಣೆ ಇಲ್ಲ ಸರ್? ನಮ್ಮ ರೈತರ ಬಗ್ಗೆ ಕರುಣೆ ಇಲ್ಲಲ್ಲ ಸರ್? ಕೈಯಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ದು ನಮ್ಮ ಶಾಸಕರಾಗಿ, ನಮ್ಮ ಉಸ್ತುವಾರಿ ಸಚಿವರಾಗಿ, ಅವರು ರೈತರ ಮಕ್ಕಳೇ ಆಗಿ ಅವ್ರ ರೈತರ ಕಷ್ಟ ಅಂತ ಏನು ಗೊತ್ತಿದ್ದು ನಮ್ಮ ಭೂಮಿ ಕಿತ್ಕೊಳಕ್ಕೆ ಮುಂದೆ ಬಂದವರಲ್ಲ. ಅವ್ರು ಮನುಷ್ಯರೇನು ಸರ್? ಅವ್ರೇನು ಹೊಟ್ಟೆಗೆ ಮಣ್ಣು ತಿಂತಾರೆ, ಅನ್ನ ತಿಂತಾರೆ. ಅವರು ನಾವು ಬೆಳೆದು ತಾನೇ ಅವ್ರು ಕೊಡಬೇಕಾಗಿರೋದು. ನಾವು ಇಡೀ ದೇಶಕ್ಕೆ ಅನ್ನ ಕೊಡೋರಂಥ ರೈತರು ನಾವು. ನಮ್ಮ ಭೂಮಿನ ಕಿತ್ಕೊಂಡು ನಾವೆಲ್ಲಿ ಬೆಳಿಬೇಕು, ನಾವೆಲ್ಲಿ ಹೋಗ್ಬೇಕು, ನಮ್ಮನ್ನ ಭಿಕ್ಷೆ ಬೇಡ ಕಳಿಸ್ಬೇಕಂತಿದ್ದಾರೆ. ನಮ್ಮ ಭೂಮಿನ ಯಾಕೆ ಸಹ ಕೊಡ್ಬೇಕು? ನಾವು ದಂಡ್ಯಾಗಿ ಮಾಡಿ ಇಟ್ಕೊಂಡಾರಲ್ಲ ಅವರು. ತಾತ ಮುತ್ತಾತನ ಕಾಲದಿಂದ ಜಮೀನು ಹಸ್ರಿ ಅವರು. ಇನ್ನೂ ಅವ್ರ ಮೊಮ್ಮಕ್ಕಳು ತಿನ್ನೋಷ್ಟು ಮಾಡಿಕೊಂಡು ಅದ್ರಾಗ ಮಾಡಲಿ. ಫ್ಯಾಕ್ಟ್ರಿಲಿ ಯಾರು ಬೇಡ ಅಂತಾರೆ ಸರ್? ನಮ್ಮ ಅರ್ಧ ಎಕರೆ 1 ಎಕರೆ ಅವ್ರು ಬೇಕು. ಅವ್ರು ಎದೆ ಮೇಲೆ ಹಾಕ್ಕೊಳಕ್ಕೆ ನಾವು ಎಲ್ಲಿಗೆ ಸಹ ಹೋಗ್ಬೇಕು? ನಮ್ಮ ಮಕ್ಕಳು ಮರಿ ನಾವೇನಾಗಬೇಕು ಸರ್? ನಾವು ಅದರಲ್ಲೇ ಜೀವನ ಮಾಡ್ತಾ ಇರೋದು. ಅಲ್ಲೇ ನಾವಿರೋದು. ನಾವು ಯಾವ ಕಾರಣಕ್ಕೂ ನಾವು ನಮ್ಮ ಭೂಮಿ ಬಿಡಿಸಿದ್ವಿ ಇಲ್ಲ, ನಾವು ಬಿಡೋದು ಇಲ್ಲ. ಅವ್ರು ಎಷ್ಟು ಹಠ ಮಾಡ್ತಾರೆ ಮಾಡಲಿ. ಬೆಳಗ್ಗೆಯಿಂದ ಅವರು ಚಪ್ಪಲಿ ಬಿಡೋ ಜಾಗದಲ್ಲಿ ನಮ್ಗೆ ಕುಸಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವರವರು ನಮ್ಮ ಓಟಾಗಿ ಗೆದ್ದಿರೋರು ಅವರು. ನಮ್ಮನ್ನೆಲ್ಲ ಕುಸೋದು ನೀವು. 1 ಲೋಟ ನೀರು ಕೊಟ್ಟಿದ್ದಾರೆ ನೀವು. 1 ಲೋಟ ನೀರು ಇಷ್ಟೇ ಜನ ಹೆಣ್ಮಕ್ಳು ಬಂದಿದ್ದೀರಿ, ಮಕ್ಕಳನ್ನ ಕರ್ಕೊಂಬಂದಿದ್ದೀರಿ. 1 ಲೋಟ ನೀರು ಕೊಡೋಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಉಸ್ತುವಾರಿ ಸಚಿವರೇ. ನೀವೇನು ತಿಂತೀರಿ ಹೊಟ್ಟೆಗೆ? ತಪ್ಪಿಸ್ಕೊಂಡು ಹೋಗ್ತೀರಾ? ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತೀರಿ? ಹೋಗ್ರಿ. ನಾವು ಬಿಡೋಲ್ಲ ನಮ್ಮ ಮಠನ.
ನಾವು ಸಾಧಿಸ್ತೀವಿ, ನಮ್ಮ ಭೂಮಿ ನಾವು ಉಳಿಸ್ಕೊಂತೀವಿ, ಇದು ನಮ್ಮ ಮಠ. ಚೆನ್ನಾಗಿರೋ ಕೃಷಿ ಭೂಮಿಗಳನ್ನೆಲ್ಲ ಇವ್ರು ವಶಪಡಿಸ್ಕೊಂಡು ಇವ್ರ ಹೆಸರುಗಳಲ್ಲಿ 500 ಎಕರೆ 200 ಎಕರೆ ಆ ಥರ ಮಾಡ್ಕೊತಾ ಇದ್ದಾರೆ. ಕೈಗಾರಿಕೆಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ತಗೊಂಡಿರೋವು ಅಲ್ಲಿ ನಮ್ಮ ಪಕ್ಕದಲ್ಲೇ ಕೈವಾರದಲ್ಲಿ ತಗೊಂಡಿದ್ದಾರೆ, ಅದೆಲ್ಲ ರೋಡ್ಗಳು ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ಪಾಪ ರೈತರು ಹೇಳ್ತಾರೆ ಬೀದಿ ಪಾಲಾಗಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಅದೇ ಥರ ತಗೊಂಬತ್ತಾರೆ. ಸುಮ್ಮನೆ ಇವ್ರು ಇದಕ್ಕಷ್ಟೇ ನಾವು ಕೈಗಾರಿಕೆಗಳು ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಫಲವತ್ತಾದ ಭೂಮಿ ನಮ್ಮದು. ರಾಗಿ ಬೆಳಿತೀವಿ, ತರಕಾರಿ ಬೆಳಿತೀವಿ, ಮಾವು ಬೆಳಿತೀವಿ, ಚೇಪೆಕಾಯಿ ಎಲ್ಲ ಬೆಳಿತೀವಿ. ಎಲ್ಲ ತರಕಾರಿಗಳು ಬೆಳೆದು ನಾವು ರೈತರು ಎಲ್ಲ ನಾವು ದೇಶಕ್ಕೆ ಕೊಡ್ತಾ ಇದ್ದೀವಿ. ರಾಗಿ ಲೋಡ್ಗಳೇ ಹೋಗಿದೆ, ಮನೆ ಗೌರ್ಮೆಂಟ್ಗೆ ಹೋಗಿದೆ. ಅದನ್ನು ತಿಂತಾ ಇದ್ದಾರಲ್ಲ ಸರ್ ಇವರು. ಫಲವತ್ತಾದ ಬಿಡ್ರಿ ಅಂದರೆ ನಾವು ಬಿಡೋದಿಲ್ಲ, ನಾವು ಫಲವತ್ತಾದ ಬಿಟ್ಬಿಟ್ಟಿದ್ದೀವಿ ಅಂತ ಶಾಸಕರು ವಾದ ಮಾಡ್ತಾ ಇದ್ದಾರೆ. ಆದರೆ ನಾವೆಲ್ಲ ರೈತರೇ, ನಮ್ಮ ಮೂಲ ರೈತರೇ, ನಾವೇನು ಬೇರೆ ರೈತರಲ್ಲ, ಎಲ್ಲ ಮೂಲ ರೈತರೇ. ನಾವು ಹೋರಾಟ ಮಾಡ್ತಾ ಇದ್ದೀವಿ, 40 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಅವರಿಗೆ ಎಚ್ಚೆತ್ಕೊಳ್ತಾ ಇಲ್ಲ. ಆದರೆ ಶಾಸಕರೇ ಆಗಲಿ, ನಮ್ಮ ಇವರೇ ಆಗಲಿ, ಸಚಿವರೇ ಆಗಲಿ, ಇವರೇ ಉಸ್ತುವಾರಿಯರಾಗಲಿ, ಇವ್ರು ಎಚ್ಚೆತ್ಕೊಳ್ಬೇಕು, ನಮ್ಮ ರೈತರನ್ನ ಉಳಿಸ್ಬೇಕು. ಆದರೆ ನಮ್ಮ ರೈತರನ್ನ ಅದು ಏನು ಅನ್ನೋದು ಅವ್ರಿಗೆ ಅರ್ಥ ಇಲ್ಲ. ಸರ್ ಇನ್ನು ಅವ್ರು ಸಿಗಲಿಲ್ಲ ಸಚಿವರು, ಇವರು ಉಸ್ತುವಾರಿ ಇವರು. ಶಾಸಕರು ಭೇಟಿ ಮಾಡಿದ್ದಾರೆ, ಅವರು ನಮ್ಮ ಕೈಲಾಗಲ್ಲ ಅದು ಇದು ಅಂತ ಹೇಳಿದವರು ಈಗ 400 ಎಕರೆ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೂ ರೈತರದ್ದು ಬಿಟ್ಟಿಲ್ಲ ಸರ್ ಅವರು. ರೈತರು ಕರೆಕ್ಟಾಗಿ ಕೃಷಿ ಮಾಡೋ ರೈತರದ್ದು ಅವ್ರ ಭೂಮಿ ಬಿಟ್ಟಿದ್ದೀವಿ ಅಂತ ಅವರು ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಆದರೆ ನಾವು ರೈತರೇ, ನಮ್ಮ ರೈತರದ್ದು ಬಿಟ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀರಿ ಸರ್. ನಮ್ಮ ಹೆಸರು ಭಾಗ್ಯಮ್ಮ ಸರ್. ಈಗ ನಾವು ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಏನು ಹೇಳಿದ್ದಾರೆ ಅಂದರೆ, ಬೇರೆ ಬೇರೆ ಭಾಗಗಳಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಮಾಡಿದ್ದಾರೆ. ಆ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಮಾಡಿರೋದ್ರಲ್ಲಿ ಏನೋ ಡೆವಲಪ್ಮೆಂಟ್ಗಳಾಗಿಲ್ಲ. ಈಗ ನಮ್ಗೆ ಹತ್ತಿರದಲ್ಲೇ ಏನಾಗಿದೆ, ಮಸ್ತನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಮ್ಮೂರಿಂದ 17-18 ಕಿಲೋಮೀಟರ್ದಲ್ಲಿ ಆಗಿದೆ. ಇದುವರೆಗೂ 2-3 ಕಂಪ್ನಿಗಳು, ಬೆರಳೆಣಿಕೆ ಕಂಪ್ನಿಗಳೇ, ಯಾವುದೋ ಮೆಕ್ಯಾನಿಕಲ್ ಹಾರ್ಡ್ವೇರ್ ಕಂಪ್ನಿಗಳು ಬಂದಿದೆಯೇ ಹೊರತು ಈಗಲೂ ಅಲ್ಲೇನು ಇಂಡಸ್ಟ್ರೀಸು ಇನ್ನೊಂದು ಮತ್ತೊಂದು ಆಗಿಲ್ಲ. ಸೊ ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾಗದ ಏನೋ ಶಾಸಕರು ಮಾತಾಡುವಾಗ ಏನಂತ ಹೇಳಿದ್ದಾರೆ ಅಂತಂದರೆ, ಸೊ ಈಗ ಬೆಂಗಳೂರಿಗೆ ಹತ್ರ ಇದೆ, ಇಲ್ಲಿ ಇದು ಇನ್ನೂ ಮಸ್ತನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗಿಂತ ಹತ್ರ ಇದು. ಸೊ ಹಾಗಾಗಿ ಇಲ್ಲಿ ಕಂಪ್ನಿಗಳಿಗೆ ಬೇಡಿಕೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಇದು ಬೇಡಿಕೆ ಇರೋದು ಬಿಡೋದು ಎರಡನೇ ಭಾಗ. ಮೊದಲನೇ ಭಾಗ ಏನು ಅಂದರೆ, ಇದು ಫಲವತ್ತಾದ ಭೂಮಿ ಮೊದಲನೇದು. ಎರಡನೇದು, ಈ ಬೆಂಗಳೂರು ಏರ್ಪೋರ್ಟಿಗೆ ಇನ್ನೂ ಹತ್ರ ಇರುವಂತಹ ಈಗ ಬಟ್ರಮಾರಿನಹಳ್ಳಿ ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ ಆಗಿದೆ ಈಗ ಆಲ್ರೆಡಿ. ಈಗ ಬನ್ನಿ ನಾವು ಬೇಕಾದ್ರೆ ಹೋಗೋಣ, ನಾವು ಶಾಸಕರಿಗೆ ಕೇಳ್ತಿದ್ದೀನಿ ಅಂತಲ್ಲ, ಬೇಕಾದ್ರೆ ನಾವು ಜನರಲ್ಲಾಗಿ ಹೋಗೋಣ. ಅಲ್ಲಿ ಇನ್ನೂ 2/3 ಅಷ್ಟು ಜಾಗ ಇನ್ನೂ ಅಲ್ಲೇ ಉಳಿದಿದೆ, ಆಯಿತಾ, ಅಲ್ಲೇ ಉಳಿದಿದೆ, ಅದನ್ನೇ ಮಂಜೂರು ಮಾಡ್ಬೋದು. ಆಮೇಲೆ ಈಗ ಆಲ್ರೆಡಿ ನಾವು ಏನದು ಭೂಮಿ ನಾವು ಕೊಡಲ್ಲ ಅಂತ ಹೇಳಿದ್ರು ನಮಗೆ ಬಲವಂತದ ಸ್ವಾಧೀನ ಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ. ನಾವು ನಿಮಗೆ ಭೂಮಿ ಕೊಡೋಕ್ಕೆ ಯಾವ ಭಾಗದಲ್ಲಿ ನಿಮಗೆ ರೈತರು ರೆಡಿ ಇರ್ತಾರೆ, ನಿಮಗೆ ಭೂಮಿ ಕೊಡೋಕ್ಕೆ ಎಲ್ಲಿ ಸರ್ಕಾರಿಗೋ ಇನ್ನೊಂದು ಮತ್ತೊಂದು ಇದೆ, ನಾವು ಅಲ್ಲಿ ಮಾಡಲೇಬೇಕು ಅಂತ ಹೇಳ್ತಿದ್ರಿ ಅಂದರೆ ರೈತರನ್ನ ಮೊದಲು ಉಳಿಸಿ. ಕಾರ್ಖಾನೆಗಳು, ಕೈಗಾರಿಕೆಗಳು ಎರಡನೇ ಭಾಗ. ಮೊದಲನೇ ಭಾಗ ರೈತರು. ಸೊ ರೈತರನ್ನು ಮೊದಲು ಉಳಿಸಿ, ನಂತರ ನೀವೇನಾದರೂ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಆದರೆ ಇದೆಲ್ಲದಕ್ಕಿಂತ ಮಾಡೋಕ್ಕೆ ಮುಂಚೆ ಒಂದು KDB ಆಗಿರ್ಬೋದು, ಇನ್ನೊಂದು ಈಗ ನಾವು ರೀಸೆಂಟಾಗಿ ನೋಡ್ತಾ ಇದ್ದೀವಿ, ಮೊನ್ನೆ ಒಂದು 448 ಎಕರೆ ವೀರೇಂದ್ರ ಹೆಗ್ಡೆ ಅವರು ಭೂಸ್ವಾಧೀನ ಹೈಕೋರ್ಟಲ್ಲಿ ಆದೇಶ ರದ್ದಾಗಿದೆ ಏನೋ. ಮತ್ತು 55 ಎಕರೆ ಹೆಬ್ಬಾಳದಲ್ಲಿ ಏನಾಯಿತು ರೀಸೆಂಟಾಗಿ, ಅವ್ರಿಗೆ ಏನೋದು ಮಂಜೂರು, ಈ ಕಂಪ್ನಿ ಇಲ್ಲದೇ ಹೆಸರಿಗೆ ಮಂಜೂರು ಮಾಡಿದ್ರು, ಅದನ್ನು ಹೈಕೋರ್ಟ್ ರದ್ದು ಮಾಡಿದೆ. ಹಾಗಾಗಿ ಈ ಥರ ಕರ್ಮಕಾಂಡಗಳು KDBಯಿಂದ ಆಗ್ತಲೇ ಇದೆ. ಹಾಗಾಗಿ ಭಾಳಷ್ಟು ಭೂಮಿಗಳನ್ನ ಈ ಥರ ಕಂಪ್ನಿಗಳು ಇಲ್ಲದೇ ಇರೋರ ಹೆಸರಿಗೆ ಕೊಟ್ಟು ಬಂಡವಾಳಶಾಹಿಗಳಿಗೆ ಕೊಟ್ಟು ಮಾಡ್ತಿದ್ದಾರೆ. ಈಗ KDB ಅಂದರೆ ಏನು ಅಂದರೆ, ಭೂಸ್ವಾಧೀನ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರ ಹತ್ರ ಇರುವಂಥ ಜಮೀನನ್ನ ಅವ್ರ ಹೊಟ್ಟೆ ಮೇಲೆ ಒಡೆದು ಬಲವಂತವಾಗಿ ಸ್ವಾಧೀನ ಮಾಡಿ ಉಳ್ಳವರಿಗೆ ಕಮಿಷನ್ ಮೂಲಕ ಮಾಡಿಕೊಡೋದೇ KDB. ನೀವು ವಿಸ್ತಾರವಾಗಿ ಮಾಡಿ ನೋಡಿದರೆ ಈ ಉದ್ದೇಶ ಇಷ್ಟೇ. ಏನಾದರೂ ಇರಲಿ, ಅದು ಕರ್ನಾಟಕ ಇಂಡಸ್ಟ್ರಿಯಲ್ ಅಕ್ವಿಸಿಷನ್ ಏನಾದರೂ ಹೆಸರು ಇರಲಿ, ಮೂಲ ದೇಶ ಇಂಟೆಂಟ್ ಏನು ಅಂದರೆ ಬಡವರ ರೈತರನ್ನ ತೊಗೊಂಡು ಉಳ್ಳೋರಿಗೆ ಕೊಡೋಂಥದ್ದು, ಉಳ್ಳೋದ್ರಿಗೆ ಕೊಡೋದಕ್ಕೆ ಇವರು ಕಮಿಷನ್ ಅಥವಾ ಏಜೆಂಟ್ ಕೆಲಸಗಳನ್ನ ಮಾಡ್ತಾ ಇರಬೇಕು. ಮೊದಲನೇದು KDB ಅನ್ನೋದೇ ರದ್ದಾಗಬೇಕು. KDB ಅನ್ನೋದೇ ಬಲವಂತವಾಗಿ ಭೂಸ್ವಾಧೀನ ಮಾಡುವಂಥದ್ದೇ ರದ್ದಾಗಬೇಕು. ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಈಗ ನಮ್ಮ ಭಾಗದಲ್ಲಿ ಜನಪ್ರತಿನಿಧಿಗಳು ಎಲ್ಲರಿಗೂ ಇದೆ, ಶಾಸಕರು ಒಬ್ಬರಿಗೆ ಇಲ್ಲ. ಶಾಸಕರು ಇವಾಗ ನಮ್ಮ ಬೇರೆ ವಿರೋಧ ಪಕ್ಷದಲ್ಲಿದ್ದಾರೆ. ಈ ಭಾಗದ ಯಾರು ಜನಪ್ರತಿನಿಧಿಗಳಿದ್ದಾರೆ, ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಜನಪ್ರತಿನಿಧಿಗಳಿಗೂ ಇದು ರೈತರ ಪರವಾಗಿ ನಿಲ್ಲಬೇಕಾಗಿದೆ. ರೈತರ ಪರವಾಗಿ ನಿಲ್ಲಂಥ ಕೆಲಸನ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಎಲ್ಲರೂ ನಿಲ್ಲಬೇಕು. ಇಂಪಾರ್ಟೆಂಟಾಗಿ ಈಗ ನಾನು ಉಳಿಸಿದ್ದೀನಿ ಆಲ್ರೆಡಿ ಅದು ಇದು ಅಂತ ಹೇಳ್ತಿದ್ದಾರೆ. ಆಯ್ತು, ಯಾರಾದರೂ ಉಳಿಸಿರಲಿ, ಸರ್ಕಾರ ಆದರೂ ಉಳಿಸಿರಲಿ, ಇಲ್ಲ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಯಾರು ಉಳಿಸಿರಲಿ. ಈಗ ನಮ್ಮದು ಉದಾಹರಣೆಗೆ ಬನ್ನಿ. ಈಗ ಉದಾಹರಣೆಗೆ ಬಂದರೆ ಈಗ ನಮ್ಮೂರವ್ರನ್ನ ಯಾರನ್ನಾದರೂ ಕೇಳಿ, ನಿಮ್ಗೆ ಬೇಕಾಗಿರೋಂಥವ್ರನ್ನ ಕೇಳ್ಕೊಳ್ಳಿ, ಅರ್ಥ ಆಯ್ತಾ. ನಾವು ಇವಾಗ 4 ಜನ ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮಂದಿರಿದ್ದೀವಿ, ನಮ್ಮಂಥವ್ರದ್ದು ಯಾರ್ದಾದ್ರೂ 10 ಕುಂಟೆ ಉಳಿತಿದೆಯಾ ಅಂತ ಕೇಳಿ. ಈ ಥರದ್ದು ರೈತರು ಭಾಳಷ್ಟು ಜನ ಇದ್ದಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಆ್ಯಕ್ಚುಲಿ, ಅರ್ಥ ಆಯ್ತಾ. ಇಂಡಸ್ಟ್ರಿಗಳು ಬರೋದು ಇನ್ನೊಂದು ಮತ್ತೊಂದು ನಿಮ್ಮದು ಎರಡನೇ ಭಾಗ ಆಗಿರಬೇಕು ಹೊರತು 10 ಜನ
ಅರ್ಥ ಆಯ್ತಾ? 10 ಜನ ಶಿಕ್ಷೆ, ಕೆಟ್ಟವನಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ಒಳ್ಳೆಯವನಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಬರಬೇಕು. ಅರ್ಥ ಆಯ್ತಾ? ಭೂಮಿ ಬಿಡೋದೇ ಆದರೆ, ನೀವು ಬಿಟ್ಟಿರೋದೇ ಆದರೆ, ನೀವು ಬಂದು ನಮ್ಮ ಭಾಗಗಳಲ್ಲಿ ಓಡಾಡಿದ್ದೀರಾ, ನಿಜವಾಗ್ಲೂ ಕೈಗಾರಿಕೆ ಇದು ರೈತರು ಎಲ್ಲಿ ಮಾಡ್ತಿದ್ದಾರೆ, ಕೊಳವೆ ಬಾವುಗಳು ಎಲ್ಲಿದೆ, ನೀರಾವರಿಗಳು ಎಲ್ಲಿದೆ, ನಾನು ಎಲ್ಲಿವರೆಗೂ ಮಾಡಬೇಕಾಗಿತ್ತು, ನಾನು ಈ ಭಾಗದಲ್ಲಿ ಮಾಡುವಂಥ ಭೂಮಿ ಇದೆಯಾ ಇಲ್ವಾ ಅಂತ ಓಡಾಡಬೇಕಾಗಿತ್ತು. ಅದನ್ನು ಓಡಾಡಿ ಮಾಡುವಂಥ ಕೆಲಸ ಸರ್ಕಾರ ಆಗ್ಬೋದು, KDB ಅದು ಮಾಡಬೇಕಾಗಿತ್ತು. ಸೊ ಇಲ್ಲಿ ಜನಪ್ರತಿನಿಧಿಗಳು ಬೆಂಬಲ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಇವತ್ತು ನಮ್ಮ ಗತಿ ಏನಾಗಿದೆ ಅಂತಂದರೆ, ಬಂದು ಬಾಗಿಲಲ್ಲಿ ಕಾಯೋದಾಗಿದೆ, ಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಊಟ ಮಾಡೋದಾಗಿದೆ. ನಮ್ಮನ್ನು ಇನ್ನೂ ಕೀಳ್ಮಟ್ಟಕ್ಕೆ ರೈತರನ್ನ ನಡೆಸ್ಕೊಂಡ್ರೂ ಪರವಾಗಿಲ್ಲ ಸರ್ಕಾರ, ನಮ್ಮ ಭೂಮಿ ಬಿಡುವಂಥ ಕೆಲಸ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಮಕೋಟೆ ಕ್ರಾಸು ಪಕ್ಕದ ದೇವಗಾನಹಳ್ಳಿಯಲ್ಲಿ ತೋಟದ ಮನೆಯಲ್ಲಿ ನಾನು ನನ್ನ ಜಮೀನು ಕೊಡೋದಿಲ್ಲ. ಈ KDBಗೆ ನನಗೆ ಮಕ್ಕಳು ಇಬ್ಬರಿದ್ದಾರೆ. ನಾನು ಮಾಡಬೇಕು, ನಾನು ಇದರಲ್ಲೇ ವ್ಯವಸಾಯ ಮಾಡಬೇಕು, ಇದರಲ್ಲೇ ತಿನ್ನಬೇಕು, ಇದರಲ್ಲೇ ಜೀವನ ಮಾಡಬೇಕು. ಆದ್ದರಿಂದ ನಾನು ಜಮೀನು ಕೊಡೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಭಾಗದ ಸಾವಿರಾರು ಎಕರೆ ಜಮೀನನ್ನು ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಫಲವತ್ತಾದ ಭೂಮಿ, ಯಾವ ಕಾರಣಕ್ಕೂ ನಾವು ಈ ಜಮೀನನ್ನು ಬಿಡಲ್ಲ, ಬಂಜರು ಭೂಮಿ ಅಥವಾ ಕೃಷಿ ಯೋಗ್ಯವಲ್ಲದ ಭೂಮಿಯನ್ನು ನೀವು ಸ್ವಾಧೀನಪಡಿಸ್ಕೊಳ್ಳಿ ಅಂತೇಳಿ ರೈತರು ಎಷ್ಟೇ ಆಗ್ರಹ ಮಾಡಿದ್ರು ರೈತರ ಬೇಡಿಕೆಗಳನ್ನು ಸರ್ಕಾರಗಳು ಕೇಳ್ತಾ ಇಲ್ಲ, ಜನಪ್ರತಿನಿಧಿಗಳು ಸಹ. ಇವತ್ತು ಶಿಡ್ಲಘಟ್ಟ ಭಾಗದ ಜಮೀನನ್ನು ಕಳ್ಕೊಳ್ತಕ್ಕಂಥ ಜಂಗಮಕೋಟೆ 13 ಹಳ್ಳಿಗಳ ರೈತರು ಉಸ್ತುವಾರಿ ಸಚಿವರನ್ನು ಭೇಟಿಯಾಗ್ಲಿಕ್ಕೆ ಬಂದರೆ ಅವ್ರದ್ದು ಉಡಾಫೆ. ಆಳ್ತಕ್ಕಂಥ ಸರ್ಕಾರ ರೈತರಿಗೆ ಸಹಕಾರ ಆಗಬೇಕೇ ಹೊರತು ಮಾರ್ಕ ಆಗಬಾರ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಬೆಂಗಳೂರು. ಇನ್ನು ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.